ಒಂದು ಕಾಲದಲ್ಲಿ ರೈತನು ಆಕಾಶ ನೋಡಿ ಮಳೆ ಊಹಿಸ್ತಿದ್ದ. ಇಂದು ಯಂತ್ರಗಳು ಮಳೆ, ರೋಗ, ಮಣ್ಣಿನ ಸ್ಥಿತಿ ಎಲ್ಲವನ್ನೂ ಹೇಳ್ತಿವೆ. ಹಾಗಾದ್ರೆ ಎಐ ರೈತನ ಕೆಲಸ ಕಸ್ಕೊಳ್ತದ್ಯಾ? ಎಐ ಅಂದರೆ ಕೃತಕ ಬುದ್ಧಿಮತ್ತೆ. ಮಾನವರಂತೆ ಯೋಚಿಸಿ ಮಾಹಿತಿ ವಿಶ್ಲೇಷಿಸುವ ತಂತ್ರಜ್ಞಾನ. ಕೃಷಿಯಲ್ಲಿ ಇದು ಡೇಟಾವನ್ನು ನೋಡಿ ಸಮಸ್ಯೆಗಳನ್ನು ಮುಂಚಿತವಾಗಿ ಗುರುತಿಸುತ್ತದೆ. ಕೆಲವು ಎಐ ವ್ಯವಸ್ಥೆಗಳು ಎಲೆಯ ಫೋಟೋ ನೋಡಿ ರೋಗವನ್ನ ಗುರುತಿಸಬಲ್ಲವು. ಇದರಿಂದ ರೈತನು ರೋಗ ಹರಡುವ ಮುಂಚೆಯೇ ಕ್ರಮ ತೆಗೆದುಕೊಳ್ಳಬಹುದು. ಎಐ ಮಣ್ಣಿನ ತೇವಾಂಶವನ್ನು ಅಳೆಯುತ್ತದೆ. ಯಾವಾಗ ನೀರು ಬೇಕು, ಎಷ್ಟು ಬೇಕು ಎಂದು ತಿಳಿಸುತ್ತದೆ. ಇದರಿಂದ ನೀರಿನ ವ್ಯರ್ಥ ಕಡಿಮೆಯಾಗುತ್ತದೆ. ಡ್ರೋನ್ಗಳು ಇಂದು ಕೃಷಿಯಲ್ಲಿ ದೊಡ್ಡ ಬದಲಾವಣೆ ತರ್ತಿವೆ. ಅವು ಗೊಬ್ಬರ ಸಿಂಪಡಿಸಬಹುದು, ಕೀಟಹಾನಿ ಪರಿಶೀಲಿಸಬಹುದು ಮತ್ತು ಹೊಲದ ನಕ್ಷೆ ತಯಾರಿಸಬಹುದು. ಹವಾಮಾನ ಬದಲಾವಣೆ ರೈತನ ದೊಡ್ಡ ಸವಾಲಾಗಿದೆ. ಎಐ ಮಳೆಯ ಸಾಧ್ಯತೆ, ತಾಪಮಾನ ಮತ್ತು ಬೆಳೆ ಉತ್ಪಾದನೆ ಬಗ್ಗೆ ಮುಂಚಿತ ಮಾಹಿತಿ ನೀಡುತ್ತದೆ. ಕೆಲವು ದೇಶಗಳಲ್ಲಿ ಯಂತ್ರ ರೈತರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅವು ಕಳೆ ತೆಗೆದು ಹಾಕ್ತವೆ, ಹಣ್ಣು ಕೀಳುತ್ತವೆ ಮತ್ತು ಬೆಳೆ ಪರಿಶೀಲಿಸ್ತವೆ. ಆದ್ರೆ ಒಂದು ಪ್ರಶ್ನೆ ಉಳಿಯುತ್ತದೆ, ಯಂತ್ರಗಳು ಬಂದ್ರೆ ರೈತನ ಅಗತ್ಯ ಕಡಿಮೆ ಆಗ್ತದೆಯಾ? ವಿಜ್ಞಾನಿಗಳ ಪ್ರಕಾರ ಎಐ ರೈತನನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಅದು ಕೇವಲ ಸಹಾಯ ಮಾಡಬಹುದು. ಜ್ಞಾನದಿಂದ ಭೂಮಿಯನ್ನು ಅರ್ಥ ಮಾಡಿಕೊಂಡ್ರೆ ಮಣ್ಣಿನ ವಾಸನೆ ನೋಡಿ ಮಳೆ ಊಹಿಸುವ ಅನುಭವ, ಬೆಳೆ ನೋಡುವ ಕಣ್ಣು ಮತ್ತು ಪ್ರಕೃತಿಯನ್ನ ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಯಾವ ಯಂತ್ರವೂ ಸಂಪೂರ್ಣವಾಗಿ ಕಲಿಯಲು ಸಾಧ್ಯವಿಲ್ಲ. ಭವಿಷ್ಯದ ಕೃಷಿ ಪ್ರಕೃತಿ ಮತ್ತು ತಂತ್ರಜ್ಞಾನ ಎರಡರ ಸಂಯೋಜನೆ ಆಗಬಹುದು. ಎಐ ಸರಿಯಾಗಿ ಬಳಸಿದ್ರೆ ಸಾವಯವ ಕೃಷಿಗೂ ದೊಡ್ಡ ಸಹಾಯವಾಗಬಹುದು. ಎಐ ರೈತನ ಶತ್ರುವಲ್ಲ. ಸರಿಯಾಗಿ ಬಳಸಿದ್ರೆ ಅದು ರೈತನ ಶಕ್ತಿಯನ್ನು ಹೆಚ್ಚಿಸುವ ಸಹಾಯಕ. ಆದ್ರೆ ಅಂತಿಮ ನಿರ್ಧಾರ ಯಾವಾಗಲೂ ರೈತನ ಕೈಯಲ್ಲೇ ಇರ್ತದೆ. ಇಂತಹ ವೈಜ್ಞಾನಿಕ ಮತ್ತು ಉಪಯುಕ್ತ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ದಿ ಜೆಪಿ ಆರ್ಗ್ಯಾನಿಕ್ ಫಾರ್ಮ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.